Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಟಿಡಿಪಿ ಹಾಗೆ ಬಿಜೆಪಿ ನಡುವೆ ಖಾತೆ ಹಂಚಿಕೆ ಹಗ್ಗ ಜಗ್ಗಾಟ ಬಹಳ ಜೋರಾಗಿ ನಡೀತಾ ಇದೆ. ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಟಿಡಿಪಿ ಇದು ಒಪ್ಪುತ್ತಾ? ಯಾಕಂದ್ರೆ ಟಿಡಿಪಿ ಸ್ಪೀಕರ್ ಸ್ಥಾನವೂ ಸೇರಿದಾಗೆ 5 ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿತ್ತು. ಆದ್ರೆ ಸ್ಪೀಕರ್ ಸ್ಥಾನ ನೀಡೋದಕ್ಕೆ ಬಿಜೆಪಿ ಒಪ್ಪಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ನಾನು ಆಗ್ತಾನೆ ಹೇಳಿದಾಗೆ ಯಾಕೆ ಸ್ಪೀಕರ್ ಸ್ಥಾನದ ಮೇಲೆ ಯಾಕೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಮುಂದೆ ಸಮ್ಮಿಶ್ರ ಸ್ಥಿತಿ, ಈಗ ಆಲ್ರೆಡಿ ಸಮ್ಮಿಶ್ರ ಸ್ಥಿತಿನೇ ಇದು, ಮುಂದೆ ಏನಾದ್ರೂ ಅತಂತ್ರ ಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಸ್ಪೀಕರ್ ತೆಗೆದುಕೊಳ್ಬಹುದು. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅಂತ ನಿರ್ಧಾರಗಳು ಬಹಳ ಇರುತ್ತೆ. ಆಗ ಏನಾದ್ರು ಟಿಡಿಪಿ ಮತ್ತೊಂದ್ ಕಡೆಗೆ ಜಂಪ್ ಹೊಡೆಯೋದು, ಈ ತರದ್ ಏನಾದ್ರು ನಿರ್ಧಾರಕ್ಕೆ ಬಂದಾಗ ಸ್ಪೀಕರ್ ಅವರ ಮುಖೇನವಾಗಿ ಅವರು ಮುಂದಿನ ಸರ್ಕಾರ ರಚಿಸೋದಕ್ಕೋ ಅಥವಾ ತಮ್ಮ ಸಂಸದರಿಗೆ ಕಾನೂನಾತ್ಮಕವಾದಂಥ ಯಾವುದೇ ಸಮಸ್ಯೆಗಳು ಆಗದೇ ಇರುವಂಥ ರೀತಿಯಾಗಿ ನಡೆದುಕೊಳ್ಳೋದಕ್ಕೋ ಅವಕಾಶಗಳಿರುತ್ತೆ. ಹೀಗಾಗಿ ಮೇಲಿನ ಮೇಲೆ ಟಿಡಿಪಿ ಇಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆಯನ್ನು ಇಡ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ವಾಜಪೇಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಆಗ ಟಿಡಿಪಿ ಮೈತ್ರಿ ಪಕ್ಷ ಆಗಿತ್ತು. ಆಗಲೂ ಕೂಡ ಟಿಡಿಪಿ ಸ್ಪೀಕರ್ ಸ್ಥಾನವನ್ನು ಕೇಳಿತ್ತು, ಪಡೆದುಕೊಂಡಿತ್ತು. ಸ್ವಲ್ಪ ಹೊತ್ತಿನ ಮುಂಚೆ ನೀವು ನೋಡ್ತಾ ಇದ್ರೆ 5 ಸಂಸದರಿಗೆ 1 ಮಂತ್ರಿ ಸ್ಥಾನ ಅಂತೇಳಿ, ಅಂದ್ರೆ 5:1. ಬಟ್ ಈಗ ಆ ಸೂತ್ರದ ಬದಲಾಗಿ 4:1 ಸೂತ್ರವನ್ನ ಬಿಜೆಪಿ ಹೆಣೆದಿದೆ. ಅಂದ್ರೆ 5 ಸಂಸದರಿಗೆ 1 ಸಚಿವ ಸ್ಥಾನ ಅಂತ ಏನ್ ಬಿಜೆಪಿ ಹೇಳಿತ್ತು, ಈಗ 4 ಸಂಸದರಿಗೆ 1 ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಸೂತ್ರವನ್ನ ಬದಲಾಯಿಸಿ ಮಿತ್ರ ಪಕ್ಷಗಳಿಗೆ ಈ ಸೂಚನೆಯನ್ನ ಕೊಟ್ಟಿದೆ ಬಿಜೆಪಿ. ಅಲ್ಲಿಗೆ ಆ ಮುಖೇನವಾಗಿ ನೋಡೋದಾದ್ರೆ ಟಿಡಿಪಿಗೀಗ 4 ಸಚಿವ ಸ್ಥಾನ ಸಿಗುತ್ತೆ. ಯಾಕಂದ್ರೆ ಅವ್ರ ಕಡೆ 16 ಮಂದಿ ಇರುವಂತದ್ದು, JDU ಅಲ್ಲಿ 12 ಮಂದಿ ಇದ್ದಾರೆ. ಸೊ ಅವರಿಗೆ 3 ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಶಿವಸೇನೆ ಹಾಗೆ LJPಗೆ ತಲಾ 2 ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಯೂ ಕೂಡ ಇದೆ. ಈ ಒಂದು LJP 5 ಸಂಸದ ಸ್ಥಾನ ಹೊಂದಿದ್ರು ಕೂಡ ಅವರಿಗೆ 2 ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಯೂ ಇದೆ. ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡದೇ ಇರುವಂತ ನಿಟ್ಟಿನಲ್ಲಿ ಬಿಜೆಪಿ ನಿರ್ಧರಿಸಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಸ್ಥಾನ ಕೇಳೋದಕ್ಕೆ ಏನ್ ಕಾರಣ? ವಾಜಪೇಯಿ ಅವರ ಗೌರ್ಮೆಂಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಟಿಡಿಪಿ ಸ್ಪೀಕರ್ ಸ್ಥಾನವನ್ನ ಪಡೆದಿತ್ತು. ಅತಂತ್ರ ಲೋಕಸಭೆ ಸೃಷ್ಟಿಯಾದ್ರೆ ಸ್ಪೀಕರ್ ಅವರ ಪಾತ್ರ ಮಹತ್ವದ್ದಾಗಿರುತ್ತೆ. ಅತಂತ್ರ ಸ್ಥಿತಿ ಎದುರಾದಾಗ ಸ್ಪೀಕರ್ಗೆ ಬಹಳ ಅಧಿಕಾರ ಇರುತ್ತೆ. ಹೀಗಾಗಿ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ನಾಯ್ಡು ಪಟ್ಟು ಹಿಡಿದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರು ಸುಮ್ಮನೆ ಅವ್ರು ಕೇಳಿರುವಂತದ್ದಲ್ಲ ಸ್ಪೀಕರ್ ಸ್ಥಾನ ಕೊಡಿ ಅನ್ನುವಂಥದ್ದನ್ನ. ಬಹಳ ಮಂದಿ ಅಂದ್ಕೊಳ್ತಾರೆ, ಯಾಕೆ ಸ್ಪೀಕರ್ ಸ್ಥಾನ ಕೇಳ್ತಾರೆ, ಏನು ಉಪಯೋಗ? ಅದೇ ಮಂತ್ರಿಗಿರಿ ಪಡ್ಕೊಂಡು ಒಳ್ಳೆ ಪೋರ್ಟ್ಫೋಲಿಯೋವನ್ನ ಪಡ್ಕೊಂಡ್ರೆ ಬಹಳ ಅನುಕೂಲ ಇರುತ್ತೆ. ಬಹಳ ದೊಡ್ಡ ಒಂದು ಖಾತೆಗೆ ಸಂಬಂಧಪಟ್ಟಾಗಿನ ಅನುದಾನನೋ ಮತ್ತೊಂದು ಬಹಳ ಸಂಪನ್ಮೂಲ ಭರಿತವಾದಂಥ ಖಾತೆ ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಲ್ವಾ ಅಂತ ಹೇಳಿ. ಆದರೆ ಮುಂದೆ ಅತಂತ್ರ ಸನ್ನಿವೇಶ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಸ್ಪೀಕರ್ ಪಾತ್ರ ಬಹಳ ಇರುತ್ತೆ. ಆಗ ತಮ್ಮ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಟಿಡಿಪಿಯ ಉದ್ದೇಶ. ಹಲವು ಬೇಡಿಕೆಗಳನ್ನ ಚಂದ್ರಬಾಬು ನಾಯ್ಡು ಮುಂದಿಟ್ಟಿದ್ದಾರೆ. ಲೋಕಸಭಾ ಸ್ಪೀಕರ್ ಹುದ್ದೆ 5 ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ. ಪೋರ್ಟ್ಫೋಲಿಯೋ ಕೂಡ ಅವ್ರು ಕೇಳಿದ್ದಾರೆ. ಯಾವ್ದು? ಗ್ರಾಮೀಣಾಭಿವೃದ್ಧಿ, ವಸತಿ, ಬಂದರು ಮತ್ತು ಹಡಗು ಖಾತೆ, ರಸ್ತೆ ಸಾರಿಗೆ, ಹೆದ್ದಾರಿ ಖಾತೆಗಳ ಮೇಲೆ ಸದ್ಯ ಟಿಡಿಪಿ ಕಣ್ಣಿಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಬಾರಿ ಅಮರಾವತಿಯ ಅಭಿವೃದ್ಧಿಗೆ ಚಂದ್ರಬಾಬು ನಾಯ್ಡು ಅವರು ಪಣ ತೊಟ್ಟಿದ್ದಾರೆ. ಮತ್ತೆ ಅಮರಾವತಿ ಅಭಿವೃದ್ಧಿಯನ್ನ ಚಂದ್ರಬಾಬು ನಾಯ್ಡು ಅವರು ಸದ್ಯ ಮಂತ್ರ ಜಪಿಸ್ತಾ ಇದ್ದಾರೆ. ಆಂಧ್ರದ 4 ಬಂದರುಗಳ ಅಭಿವೃದ್ಧಿಗೂ ಕೂಡ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಈ ಕಾರಣಕ್ಕಾಗಿನೇ ನೋಡಿ ಚಂದ್ರಬಾಬು ನಾಯ್ಡು ಅವರು ಹೆದ್ದಾರಿ ವಿಚಾರವಾಗಿ ಕೇಳಿದ್ದಾರೆ. ಅದಕ್ಕಿಂತ ಮುನ್ನ ಬಂದರು ಮತ್ತು ಹಡಗು ಖಾತೆಯನ್ನ ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕಂತಂದ್ರೆ ಆಂಧ್ರಕ್ಕೆ ಸಂಬಂಧಪಟ್ಟಂಗೆ 4 ಬಂದರುಗಳು ಬರುತ್ತವೆ. ಸೊ ಅವುಗಳ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅವರು ಉದ್ದೇಶವನ್ನ ಹೊಂದಿದ್ದಾರೆ. ಆಮೇಲೆ ಅಗೈನ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಹೆಚ್ಚಾಗ್ತಾ ಹೋದ್ರೆ ಆ ಗೌರ್ಮೆಂಟ್ಗೂ ಕೂಡ ಬಹಳ ರೆವೆನ್ಯೂ ಸಹಜವಾಗಿದ್ದೇ ಇರುತ್ತೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಅವರ ಉದ್ದೇಶ ಅದಾಗಿದೆ. ಆಮೇಲೆ ಅಮರಾವತಿಯನ್ನ ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಏನು ಉದ್ದೇಶವನ್ನ ಹೊಂದಿದ್ದಾರೆ. ಹಾಗಾಗಿ ವಸತಿ,
ಅದಾದ ನಂತರದಲ್ಲಿ ಹೆದ್ದಾರಿ ಇದನ್ನೆಲ್ಲ ಅವರು ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತದೆ. ಆಮೇಲೆ ಅವರಿಗೊಂದು ವಿಷನ್ ಇದೆ. ಈ ಹಿಂದೆಯಿಂದನೂ ಕೂಡ ಅವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಅವ್ರ ಸರ್ಕಾರ ನಡೆದುಕೊಂಡಿರುವಂಥ ರೀತಿಯಾಗಿ ನೋಡಿದ್ರೆ ಆಂಧ್ರದ ಮಂದಿ ಕೂಡ ಅದನ್ನೇ ಹೇಳ್ತಾರೆ. ಸುಮ್ಮನೆ ಫ್ರೀನೋ ಮತ್ತೊಂದು ಕೊಟ್ಟು ಜಗನ್ ಅವರ ಆಡಳಿತಕ್ಕಿಂತ ಚಂದ್ರಬಾಬು ನಾಯ್ಡು ಅವರ ಆಡಳಿತ ಬೇರೆ ರೀತಿಯಾಗಿರುತ್ತೆ ಅನ್ನುವಂಥ ರೀತಿಯಾಗಿ. ಹಾಗಾಗಿ ಅವರು ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಕೆಲ ಖಾತೆಗಳ ಮೇಲೆ ಅನ್ನೋದು ಗೊತ್ತಾಗ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.